ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ ರೆಡಿ ಇದ್ದೆ. ಅಂತದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಆಡಿಯೋ ಈ ವಿಡಿಯೋ ಮಾಡಿ ನನಗೆ ಒಂದು ಕಳ್ಸಿಸ್ತ. ಅದು ಏನಂತ ಅಂದ್ರೆ ಸರ್, ನನ್ನ ಪಾಸ್ಟ್ ಅಂತ ಹೇಳಿದೆ. ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿರ್ಲಿಲ್ಲ. ನಮ್ಮ ತಾಯಿ ಬದುಕಿದ್ದಾಗ ನನಗೆ ಮದುವೆ ಆಗು ಅಂತ ತುಂಬಾ, ನಾನು ಇನ್ನ ಕಾಮಿಡಿ ಕಿಲಾಡಿ ನಾನು ಯಾವುದೋ ಒಂದು ರಿಯಾಲಿಟಿ ಶೋಗೆ ಬಂದಿರಲಿಲ್ಲ, ಯಾವ ರಿಯಾಲಿಟಿ ಶೋಗೂ ಬಂದಿರಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮೂರ ಕಡೆ ಎಲ್ಲ ಯಾವಾಗ ಮದುವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ಕೆ ಹೋಗಿದ್ರು, ಇದು ಮದುವೆ ಆಗ್ತೀಯೋ ಇಲ್ವಾ ಹಂಗೆ ಹಿಂಗೆ ಅಂತ. ನಾನು ಮದುವೆ ಆಗ್ಬಿಟ್ರೆ ನಾನು ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡಿ, ಅಲೋಕ್ ಅಂತ ಏನು ಹೆಸರು ಕೇಳ್ಪಡ್ತಿದ್ದೀರಾ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ಥರದ್ದು ಒಂದು ಕನಸುಗಳಿತ್ತು. ಮದುವೆಗಿದ್ವೆ ಅನ್ನೋ ಕನಸುಗಳೆಲ್ಲ ಅವ್ರಿಗಿರಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ನಮ್ಮೂರವ್ರ ಹತ್ರ ಮತ್ತು ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಂಬಿಸೋಕ್ಕೆ ನಾವೇನು ನಾಟಕ ಮಾಡಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆಯಲ್ಲಿ ನಂಬಿಸಿದ್ವಿ. ಇದನ್ನು ನಾನು ಶೋಗೆ ಹೋಗೋಕ್ಕೆ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೆ, ನೋಡಿ ಸರ್ ಈ ಥರ ನಾವು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಊರವ್ರಿಗೆ ನಂಬಿಸೋಕ್ಕೋಸ್ಕರ ಸುಳ್ಳು ಹೇಳಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳಿದ್ದೆ. ಇದಾದಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ, ನನ್ನ ಒಂದು ಕವಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ. ಮತ್ತು ಆ ವ್ಯಕ್ತಿನೂ ಕೂಡ ನನಗೆ ಹೇಳಿದರು, ಮುಂದೆ ನನ್ನ ಫ್ಯೂಚರಲ್ಲಿ ನಾನು ಸೆಟಲ್ಡ್ ಆದಮೇಲೆ ನೋಡೋಣ ಹಾಗಂತ. ನಮ್ಮಿಬ್ಬರ ಮಧ್ಯೆ ಯಾವುದೇ ಲವ್ ಇರಲಿಲ್ಲ. ಇದು ಮನುಗೆ ಗೊತ್ತಿತ್ತು, ಇವ್ರ ಮಧ್ಯೆ ಯಾವುದೂ ಲವ್ ಇಲ್ಲ, ಯಾವ ರಿಲೇಷನ್ಶಿಪ್ ಇಲ್ಲ. ಯಾಕೆಂದರೆ ನಮ್ಮ ಮನೆಗೆ ಬರ್ತಿದ್ದ, ನೋಡ್ತಿದ್ದ, ಅವನು ನೋಡ್ತಿದ್ದ. ಈಗ ಅಲೋಕು ಕೂಡ ಮನುಗೆ ಕ್ಲೋಸ್ ಫ್ರೆಂಡೇ. ಈ ವಿಡಿಯೋದಲ್ಲಿ ಮಧ್ಯೆ ಯಾರು ವಯಸ್ಸು ಅಂತ ಕೇಳ್ತಿದ್ರಲ್ಲ, ನಮ್ಮಿಬ್ಬರನ್ನ ಸಂಧಾನ ಮಾಡೋಕ್ಕೆ ಹೋರಾಡಿರೋದೇ ಪಾಪ ಅಲೋಕ್ ಅನ್ನೋ ವ್ಯಕ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.